ಅಲ್ಲ ಆ್ಯಕ್ಚುಲಿ ಅನುಶ್ರೀ ಅವ್ರದ್ದು ಲೈಕ್ ಅಂದ್ರೆ ಇಂಟರ್ವ್ಯೂ ಅಲ್ಲಿ ಒಂದ್ಸಲ ನೀವು ಸರೋಜ್ ಅವರೆಲ್ಲ ಇರ್ತೀರಾ ಆ್ಯಕ್ಚುಲಿ ಅದ್ರಲ್ಲಿ ಗಿಲ್ಲಿ ಅವರು ಇರ್ತಾರೆ ಅನುಶ್ರೀ ಅವ್ರ ಇಂಟರ್ವ್ಯೂ ಅಲ್ಲಿ ಅಲ್ಲ ನೀವು ಫ್ರೆಂಡ್ಶಿಪ್ಪಲ್ಲೇ ಎಲ್ಲರೂ ಕಾಲು ಎಳಿತಿರ್ತಾರೆ ಆ್ಯಕ್ಚುಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಸೆಗ್ಮೆಂಟಲ್ಲಿ ಅದನ್ನೆಲ್ಲ ಜನ ಎತ್ತಿ ಓ ನಮ್ಮ ಅಣ್ಣಂಗೆ ಕಾಲು ಎಳೆದ್ರ ನೋಡ್ರಿ ಈಗ ಹೆಂಗೆ ಬೆಳೆದಿದ್ದಾರೆ ಹಂಗೆ ಹಿಂಗೆ ಅಂತೆಲ್ಲ ಜನ ಹಾಕ್ತಾ ಇರೋದಲ್ಲ ನಿಮ್ಮ ಗಮನಕ್ಕೆ ಬಂದಿರ್ಬೋದು ಆ್ಯಕ್ಚುಲಿ ಗಿಲ್ಲಿ ಅವ್ರ ಬಗ್ಗೆ. ಸೊ ನೀವು ಆ್ಯಕ್ಚುಲಿ ಫ್ರೆಂಡ್ಶಿಪ್ಪಲ್ಲಿ ಕಾಲು ಎಳೆದಿದ್ದು ಬಟ್ ಜನ ಅದನ್ನು ಕೂಡ ತಗೊಳಕ್ಕೆ ರೆಡಿ ಇಲ್ಲ ಇವಾಗ ಗಿಲ್ಲಿಗೆ ಸ್ವಲ್ಪ ಏನಾದರೂ ಆಚೆ ಈಚೆ ಇದಾದರೂ ಕೂಡ. ಸೊ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಗಿಲ್ಲಿಗೆ ಸಿಗ್ತಾ ಇರುವಂತಹ ಒಂದು ಈ ರೀತಿ ಪ್ರೀತಿ ಬಗ್ಗೆ? ಇಲ್ಲ ಸರ್, ಪಾಪ ಅವ್ರಿಗೆ ಗೊತ್ತಿಲ್ಲ. ಈಗ ಜನಕ್ಕೆ ಅಂತಂದರೆ ಯಾವುದನ್ನು ನೋಡಬೇಕು ಅದನ್ನು ನೋಡಿರ್ತಾರೆ ಅಷ್ಟೇ. ಯಾವುದೋ ಒಂದು ಸ್ಟೇಜಲ್ಲಿ ಆ್ಯಕ್ಚುಲಿ ನಾನು ಗಿಲ್ಲಿ ಈವೆಂಟ್ ಮಾಡ್ಕೊಂಡೇ ಮಾಡಿದ್ದೀವಿ, ಜೀವನ ಮಾಡಿದ್ದೀವಿ ಆ್ಯಕ್ಚುಲಿ ಎಷ್ಟೋ ಸತಿ. ಒಂದು ಯಾವುದೋ ಅವರು ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮುಂಚೆ ಒಂದು ಈವೆಂಟ್ ಮಾಡಬೇಕಾದ್ರೆ ಅವರು ಲೆಂತಿ ಡೈಲಾಗ್ ಹೊಡಿತಾರೆ, ನಾನು ಇಳಿದ್ಬಿಟ್ಟು ಹೋಗ್ತಾ ಇರ್ತೀನಿ, ಅದನ್ನು ಟ್ರೋಲ್ ಮಾಡಿದರು, ಇವ್ನ ಮುಂದೆ ಅದನ್ನು ಮಾಡಿದರು. ಬಟ್ ಏನಿಲ್ಲ, ಜೀವನ ಕಟ್ಕೊಳ್ಳೋಕ್ಕೆ ಅಂತ ಬಂದಾಗ ನಾವು ಒಂದಷ್ಟು ಮಾಡಿರ್ತೀವಿ. ಅವನು ಇವಾಗ ಸಿಕ್ಕಿದ್ಲು ಜಗಣ ಅಂತಲೇ ಮಾತಾಡಿಸ್ತಾನೆ, ಆ್ಯಕ್ಚುಲಿ ಜಗಣ್ಣ ಅಂತಲೇ ಮಾತಾಡಿಸ್ತಾನೆ ಪಾಪ. ನಮ್ಮಲ್ಲೇ ಇಲ್ಲದ ಮನಸ್ತಾಪಗಳು ಪಾಪ ಜನಗಳಿಗೆ ಯಾಕೆ ಮನಸ್ತಾಪನೋ ಗೊತ್ತಿಲ್ಲ. ಯಾಕೆ ಅಂತಂದರೆ ಅವ್ರ ತಂದೆ ತಾಯಿ ಎಲ್ಲ ಸಿಕ್ಕಿದಾಗ ಭರ್ಜರಿ ಬ್ಯಾಚುಲರ್ಸ್ ಮಾಡಿದ್ದೀನಿ, ಕಾಮಿಡಿ ಕಿಲಾಡಿ ಮಾಡಿದ್ದೀನಿ ಅವನ ಜೊತೆಗೆ, 2 ಸೀಸನ್ ಮಾಡಿದ್ದೀನಿ ಕಾಮಿಡಿ ಕಿಲಾಡಿ ಅವನ ಜೊತೆಗೆ. ಆಮೇಲೆ DKD ಮಾಡಬೇಕಾದ್ರ ಜೊತೆಗೆ ಡ್ಯಾನ್ಸ್ ಮಾಡಿದ್ದೀವಿ ನಾವು. ಯಾವುದೇ ರೀತಿ ಮನಸ್ತಾಪಗಳಾಗಲಿ ಅಥವಾ ಅವ್ರನ್ನ ನೋಡಿ ಹುರ್ಕೊಳ್ಳೋದಾಗಲಿ, ನಾವೇನು ಅವ್ರನ್ನ ಕಾಲೆಳೆದು, ಯಾಕೆಂದ್ರೆ ಇಬ್ಬರು ಒಟ್ಟಿಗೆ ಜೀವನ ಕಟ್ಕೊಳಕ್ಕೆ ಬಂದವ್ರು, ಆ ಥರ ಏನೂ ಇಲ್ಲ. ಬಟ್ ಜನಕ್ಕೆ ಯಾಕೆ ಹಂಗೆ ಅನ್ನಿಸ್ತಾ ಇದೆಯೋ ಗೊತ್ತಿಲ್ಲ, ಅವರೇ ಒಂಚೂರು ಅರ್ಥ ಮಾಡ್ಕೊಬೇಕು. ಬಟ್ ಆಮೇಲೆ ಇನ್ನೊಂದು, ನಮ್ಮನ್ನ ರೇಗಿಸೋದ್ರಿಂದ ಅಥವಾ ನಮ್ಮನ್ನು ಟ್ರೋಲ್ ಹಿಂಗೆ ನೋಡೋ ನಮ್ಮ ಅಣ್ಣ ಅನ್ನೋದ್ರಿಂದ ಏನು ಸಿಗುತ್ತೆ ಅಂತ ನನಗೂ ಗೊತ್ತಿಲ್ಲ.